ಮಠದ ಶ್ರದ್ಧಾವಂತ ಭಕ್ತರು. ಬಹುಶಃ ತಮಗೆ ಇತಿಹಾಸವನ್ನು ಹೇಳಬೇಕು ಅಂದ್ರೆ, ರಜತ್ ಅವರು ಹುಟ್ಟಿದಂತ ಸಂದರ್ಭದಲ್ಲಿ ಅವ್ರನ್ನ ತೊಟ್ಟಲದಲ್ಲಿ ಹಾಕುವಾಗ ನಮ್ಮ ಹಿಂದಿನ ಗುರುಗಳು ಬಂದು, ಈಗೇನು ನಮ್ಮ ಧಾರವಾಡ ಜಿಲ್ಲೆಯ ಯುವ ನಾಯಕರು, ಜನಪ್ರಿಯ ನಾಯಕರು ಅಂತ ಅನಿಸಿಕೊಂಡ ರಜತ್ ಉಳ್ಳಾಗಡ್ಡಿ ಭಟ್ರು, ಇವ್ರನ್ನ ತೊಟ್ಟಲ್ದಾಗ ಹಾಕುವಾಗೂ ಕೂಡ ಅವತ್ತಿನ ಸಿರಹಟ್ಟಿ ಚನ್ನವೀರ ಮಹಾಸ್ವಾಮಿಗಳವರು ಇಲ್ಲಿಗೆ ಬಂದರು. ಇವತ್ತು ಅವರ ಪಾಪವನ್ನ ತೊಟ್ಟಲದಲ್ಲಿ ಹಾಕುವಂತಹ ಸಂದರ್ಭದಲ್ಲಿ ನಾವಿಲ್ಲಿ ಮನೆಯ ಗುರುಗಳಾಗಿ ಬಂದಿದ್ದೇವೆ ಹೊರತಾಗಿ ಇಲ್ಲಿ ಯಾವುದೇ ರಾಜಕೀಯ ವಿಚಾರವಾಗಿ ಅವ್ರ ಮನೆಗೆ ನಾವು ಬಂದಿಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ. ಯಾಕಂದ್ರೆ ಅವ್ರಿಗೂ ಟಿಕೆಟ್ ತಪ್ಪಿತ್ತು ಕಾಂಗ್ರೆಸ್ದು. ಒಂದು ಸತ್ಯ, ರಜತ್ ಉಳ್ಳಾಗಡ್ಡಿ ಮಠರ ಕೊಡುಗೆ ಅವರು ಪ್ರತಿನಿಧಿಸುವಂತಹ ಪಕ್ಷಕ್ಕೆ ಬಹಳಷ್ಟು ಇದೆ ಅನ್ನುವಂಥದ್ದನ್ನು ಎಲ್ಲರೂ ಮಾತಾಡ್ಕೊಳ್ತಾರೆ. ನಾನು ಅದನ್ನು ಒಪ್ಪಿಕೊಳ್ತೇನೆ. ಅವರು ಎಷ್ಟು ಪಕ್ಷಕ್ಕಾಗಿ ದುಡಿದ್ರೋ ಪಕ್ಷ ಅಷ್ಟರ ಮಟ್ಟಿಗೆ ಅವ್ರನ್ನ ಗುರುತಿಸಲಿಲ್ಲ ಅಂತಕ್ಕಂಥ ನೋವು ಇಡೀ ಧಾರವಾಡ ಜಿಲ್ಲೆಯ ಮತದಾರರಲ್ಲಿ ಇರೋದಂತೂ ಸತ್ಯ. ಕೇವಲ ಹಂಗ ಕಾರ್ಯಕ್ರಮಕ್ಕೆ ಬಂದಾಗ ನೀವು ಆ ಪ್ರಶ್ನೆ ಕೇಳಿದಾಗ ಉತ್ತರ ಹೇಳಲಿಲ್ಲ ಅಂತಂದ್ರೆ ಎಲ್ಲೋ ಅದು ದ್ರೋಹ ಮಾಡಿದಂಗೆ ಆಗುತ್ತೆ ಅಂತಕ್ಕಂಥದ್ದು. ನಾನು ಬಂದಿರುವಂತ ಕಾರಣವನ್ನು ಹೇಳಿದ್ದೇನೆ. ಇದು ನನ್ನ ವಿಚಾರ ಅಲ್ಲ, ಇಡೀ ನಾಡಿನ ಜನಾಂಗ. ಹಿಂದೆ ಜಗದೀಶ್ ಶೆಟ್ಟರಿಗೆ ಕೊಟ್ಟಿರುವಂತ ಟಿಕೆಟ್ ಅನ್ನ ಉಳ್ಳಾಗಡ್ಡಿಗೆ ಮಠರಿಗೆ ಕೊಡ್ತಾರೆ ಅಂತೇಳಿ ವರ್ಷದುದ್ದಕ್ಕೂ ಕಾಯ್ಕೊಂಡು ಹುಬ್ಬಳ್ಳಿ ಧಾರವಾಡ ಕಾಯ್ತಾ ಇತ್ತು. ಅದು ಉಳ್ಳಾಗಡ್ಡಿ ಮಠರಿಗೆ ಫಿಕ್ಸ್ ಆಗಿದೆ ಈ ಸಾರಿ ಟಿಕೆಟ್ ಅಂತೇಳಿ. ಅನಿವಾರ್ಯವಾಗಿ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಬಂದ್ರು ಅಂದಾಕ್ಷಣ ಅದನ್ನ ಅವತ್ತಿನ ದಿವಸ ಅವರು ಉಳ್ಳಾಗಡ್ಡಿ ಮಠರು ತ್ಯಾಗ ಮಾಡಿದರು. ಆ ತ್ಯಾಗಕ್ಕೆ ಮುಂದೆ ಬೆಲೆ ಸಿಗುತ್ತೆ ಅಂತಕ್ಕಂತಹ ಭಾವನೆ ನಾಡಿನ ಜನರಲ್ಲಿ ಇತ್ತು. ಮತ್ತು ರಾಜ್ಯ ಮಟ್ಟದ ದೊಡ್ಡ ನಾಯಕರು ಕೂಡ ನಮ್ಮ ಶ್ರದ್ಧಾವಂತ ಕಾರ್ಯಕರ್ತನಿಗೆ ಅನ್ಯಾಯವನ್ನು ಮಾಡಿ ನಾವು ಬೇರೆಯವರಿಗೆ ಟಿಕೆಟ್ ಕೊಟ್ವಿ, ಅದರ ದುಃಖವನ್ನು ಅನುಭವಿಸಿದ್ದೀವಿ, ಇವು ಮುಂದೆ ಅವ್ರನ್ನ ನಾವು ಗುರುತಿಸ್ತೀವಿ ಅಂತೇಳಿ ನಾಯಕರೇ ಹೇಳಿದ್ರು. ಎಲ್ಲೋ ಒಂದು ಕಡೆ ಗುರುತಿಸ್ತಾರೆ ಅಂತಕ್ಕಂಥ ಭಾವನೆ ಇತ್ತು. ಅಲ್ಲೂ ಕೂಡ ಅವ್ರ ಅವಕಾಶ ವಂಚಿತರಾದರು ಅಂತಕ್ಕಂಥದ್ದು ಇದು ಇಡೀ ನಾಡಿನ ಜನರ ಅಭಿಪ್ರಾಯ. ಈಗ ಕೇವಲ ತಾವು ಕಾಂಗ್ರೆಸ್ನಿಂದ ಕಣಕ್ಕೆ ಇರ್ತೀರಿ ಅಂತಕ್ಕಂಥ ಚರ್ಚೆ ನಡೀತಾ ಇದೆ. ಇದರ ಬೆನ್ನಲ್ಲೇ ಏಕಾಏಕಿ ಇವತ್ತು ದಿಢೀರಂತ ತಾವು ಭೇಟಿ ನೀಡಿರೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಈಗ ದಿನಕ್ಕೊಂದ್ಸಾರಿ ತೊಟ್ಟಲದಲ್ಲಿ ಹಾಕೋ ಕಾರ್ಯಕ್ರಮ ಆಗಿದ್ರೆ ಚುನಾವಣೆ ಮುಗಿದ ಮೇಲೆ ಬರ್ತಿದ್ವಿ ನಾವು. ಇವತ್ತೇ ಅವ್ರ ಪಾಪವನ್ನ ಕರ್ಕೊಂಡು ಬಂದಿರೋದ್ರಿಂದ ನಾವು ಬಂದೀವಿ ಹೊರತಾಗಿ ಇದು ದಿಢೀರ್ ಭೇಟಿ ಅಲ್ಲ, ಪೂರ್ವ ನಿಯೋಜಿತ ಭೇಟಿ ಅಂತಕ್ಕಂಥದ್ದನ್ನ ಆಮಂತ್ರಣದ ಮೇರೆಗೆ ಬಂದೀವಿ ಅನ್ನುವಂಥದ್ದನ್ನ ಹೇಳ್ಬೋದು. ಈಗ ನೀವು ಕೇವಲ ಸ್ವಾಮೀಜಿಗಳಂದ್ರು, ಈಗ ರಾಜಕಾರಣಿಗಳು